ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನ ಮಾಡಲಾಗಿದೆ. ಲೋಕಸಭೆಗೆ ರಾಜ್ಯ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಸಭೆಯಲ್ಲಿ ಮಾಡಲಾಗಿದೆ. ರಾಜ್ಯ ಬಿಜೆಪಿಯಿಂದ 15+ ಕ್ಷೇತ್ರಗಳಿಗೆ ಸಂಭಾವ್ಯರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಸಭೆಯಲ್ಲಿ ಇನ್ನೇನು ಒಂದೆರಡು ದಿನಗಳಲ್ಲಿ ಹೈಕಮಾಂಡ್ಗೆ ಸಂಭಾವ್ಯರ ಲಿಸ್ಟ್ ಅನ್ನ ಕಳುಹಿಸಲಾಗುತ್ತೆ. ಹಾಜಿ ಸಂಸದರ ಹೆಸರನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಆಗಿರುವಂತದ್ದು. ಗಮನಿಸಬೇಕಾಗುತ್ತೆ, ಬಿಜೆಪಿ 190 ಸ್ಥಾನಕ್ಕೆ ಬಿಜೆಪಿ ಸೀಟ್ ಅನೌನ್ಸ್ ಆಗಿರುವಂತದ್ದು. ಅದರಲ್ಲಿ ಸಾಕಷ್ಟು ಅಚ್ಚರಿ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಈಗಾಗಲೇ ಕೊಟ್ಟಿಲ್ಲ. ಉದಾಹರಣೆಗೆ ಗೌತಮ್ ಗಂಭೀರ್ ಆಗಿರ್ಬೋದು, ಜಯಂತ್ ಸಿನ್ಹಾ ಅವರಾಗಿರ್ಬೋದು, ಜೊತೆಗೆ ಡಾಕ್ಟರ್ ಹರ್ಷವರ್ಧನ್ ಆಗಿರ್ಬೋದು. ಇಂತಹ ಘಟಾನುಘಟಿಗಳಿಗೂ ಕೂಡ ಸೀಟನ್ನ ಕೊಟ್ಟಿಲ್ಲ. ಇದೇ ರೀತಿ ಈಗ ಕರ್ನಾಟಕದ ಬಿಜೆಪಿಯಲ್ಲೂ ಕೂಡ ಇದೇ ತರದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರಬಹುದು. ಒಂದ್ ರೀತಿಯಾಗಿ ಕಳವಳ ಈಗ ಅಭ್ಯರ್ಥಿಗಳಲ್ಲಿ ಕಾಣ ಸಿಗ್ತಾ ಇರುವಂತದ್ದು. ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಬರುವಂಥ ದಿನಗಳಲ್ಲಿ ಯಾವ ಹೆಸರುಗಳು ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಎಲ್ಲವನ್ನು ಕೂಡ ನಮ್ಮ ದೆಹಲಿಯ ವರಿಷ್ಠರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಂದಿನ 2-3 ದಿನದಲ್ಲಿ ನಾವು ಕಳಿಸ್ಕೊಡ್ತೇವೆ. ಇವತ್ತೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಬರುವಂಥ ದಿನಗಳಲ್ಲಿ ಯಾವ ಹೆಸರುಗಳು ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಎಲ್ಲವನ್ನು ಕೂಡ ನಮ್ಮ ದೆಹಲಿಯ ವರಿಷ್ಠರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಂದಿನ 2-3 ದಿನದಲ್ಲಿ ನಾವು ಕಳಿಸ್ಕೊಡ್ತೇವೆ.